ಈ ನನ್ನ ದೇಶದಲ್ಲಿ ಒಂದು ಗ್ರಂಥವಿದೆ. ಇದನ್ನು ಓದಿದರೆ ಹುಚ್ಚರಾಗುತ್ತಾರೆ, ಇಲ್ಲ ಸತ್ತು ಹೋಗುತ್ತಾರೆ. ಈ ಗ್ರಂಥವನ್ನು ಭಾರತ ಸರ್ಕಾರವು ನಿಷೇಧಿಸಿದೆ. ಪ್ರಾಚೀನ ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ನೀಲಾವಂತಿ ಎಂಬ ಹುಡುಗಿ ಇದ್ದಳು. ಈ ಹುಡುಗಿ ತುಂಬಾ ಅದ್ಭುತ ಮತ್ತು ರಹಸ್ಯಮಯಾಗಿದ್ದಳು. ಜಗತ್ತಿನ ಅನೇಕ ಅಗೋಚರ ವಿಷಯಗಳ ಜ್ಞಾನವಿತ್ತು. ಅಂದರೆ ಈಕೆಗೆ ಪಶು ಪಕ್ಷಿ ಪ್ರಾಣಿಗಳ ಭೂತ ಪಿಶಾಚಿಗಳ ಅಷ್ಟೇ ಏಕೆ ಮನುಷ್ಯನ ಮನದ ಮಾತುಗಳು ತಿಳಿಯುತ್ತಿದ್ದವು. ರಾಜ ಮಹಾರಾಜರ ಸಂಪತ್ತಿನ ರಹಸ್ಯ ಖಜಾನೆಗಳ ಮಾಹಿತಿಯೂ ತಿಳಿಯುತ್ತಿತ್ತು. ಹೀಗೆ ಸಾಮಾನ್ಯ ಮನುಷ್ಯನಿಗೆ ತಿಳಿಯದ ಅನೇಕ ವಿಷಯಗಳು ಈಕೆಗೆ ಗೋಚರವಾಗುತ್ತಿತ್ತು. ಹಾಗೆಯೇ ಅದೆಲ್ಲಾ ಮಾಹಿತಿಗಳನ್ನು ಎಲೆಗಳ ಮೇಲೆ ಬರೆಯುತ್ತಿದ್ದಳು. ಹೀಗೆಯೇ ಈಕೆ 22 ವರ್ಷಗಳಾದ ಮೇಲೆ ಕನಸಿನಲ್ಲಿ ಸದಾ ಭೂತ ಪ್ರೇತಗಳು ಬರಲು ಆರಂಭಿಸಿದವು. ಮತ್ತು ನೀನು ಈ ಜಗತ್ತಿನವರಲ್ಲ, ನಿನ್ನ ಲೋಕ ಬೇರೆಯೇ ಇದೆ, ಅಲ್ಲಿಗೆ ಹೊರಡು ಎನ್ನಲು ಆರಂಭಿಸಿದವು. ಅಲ್ಲಿಗೆ ಹೋಗಲು ದಾರಿಯನ್ನೂ ತೋರಿಸುತ್ತಿದ್ದವು. ನೀಲಾವತಿ ಆ ಲೋಕಕ್ಕೆ ಹೊರಡಲು ನಿಶ್ಚಯಿಸಿ ತನ್ನ ಬಳಿಯಿದ್ದ ತಾನೇ ಬರೆದು ಇಟ್ಟಿದ್ದ ಎಲೆಗಳನ್ನು ಒಬ್ಬ ವ್ಯಕ್ತಿಗೆ ಕೊಟ್ಟಳು. ಆದರೆ ಆ ವ್ಯಕ್ತಿ ಅದರಲ್ಲಿನ ಮಾಹಿತಿಗಳಿಂದ ಕಿರುಕು ಮಾಡಲು ಆರಂಭಿಸಿದನು. ಇದನ್ನು ಗಮನಿಸಿದ ಆಕೆ ಆ ಗ್ರಂಥಕ್ಕೆ ಶಾಪವಿಟ್ಟಳು. ಇನ್ನು ಮುಂದೆ ಯಾರು ಇದನ್ನು ಓದುವರು ಅವರು ಸಾಯಬೇಕು, ಇಲ್ಲ ಹುಚ್ಚರಾಗಬೇಕು ಎಂದು. ಹೀಗಾಗಿ ಸರ್ಕಾರ ಈ ಗ್ರಂಥವನ್ನು ನಿಷೇಧಿಸಿರುವುದು.